ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ಎಲ್ಲರೂ ಆರೋಗ್ಯದ ಕಡೆ ಖಂಡಿತ ಗಮನ ಕೊಡಿ, ಓಕೆನಾ? ಹೆಲ್ತ್ ಈಸ್ ವೆಲ್ತ್ ಅಂತಾರೆ ಗೊತ್ತಾ? ಸೊ ಆರೋಗ್ಯವೇ ಭಾಗ್ಯ ಅಂತ. ಖಂಡಿತ ಆರೋಗ್ಯದ ಕಡೆ ಗಮನ ಕೊಡಿ, ಓಕೆನಾ? ಓಕೆ. ಸೊ ಇವತ್ತು ಮಾತಾ ಕಾಳಿ ಆಶೀರ್ವಾದ ಏನು ಅಂತ ನೋಡೋಣ, ಓಕೆನಾ? ಇದು ನಿಮಗೆಲ್ಲ ಅಮಾವಾಸ್ಯೆ ಇದೆ, ನೆಕ್ಸ್ಟು ಜುಲೈ 14ನೇ ತಾರೀಕು, ಓಕೆನಾ? ಸೊ ಅದ್ರ ಒಳಗೆ ನಿಮಗೆ ಸಿಕ್ಕಿದೆ ಇದು ಅಂತಂದರೆ ವಿಡಿಯೋ ಖಂಡಿತ ನಿಮಗೊಂದು ಆಶೀರ್ವಾದ ಅಥವಾ ಒಂದು ಚೇತಾವಣಿ, ಓಕೆನಾ? ಏನು ಹೇಳ್ತಾರೆ ನೋಡೋಣ. ಎಸ್ ಮಾತಾ. ಬಾಬಾ ಪ್ಲೀಸ್ ಗೈಡ್. ಕಾಳಿ ಕರಾಳ ವದನ ದ ಟೆರಿಬಲ್ ಈಸ್ ಆಲ್ಸೋ ಸ್ಕೇರ್ಡ್ ಅಂತೆ. ಸೊ ಓಕೆನಾ, ಮೈ ಫೆರೋಸಿಟಿ ಈಸ್ ಲವ್, ಮೈ ರೇಜ್ ಈಸ್ ಮರ್ಸಿ ಅಂತಾರೆ ಮಾತಾ ಕಾಳಿ ಕಾಡ್ಸಿದ್ದು. ಸೊ ಇಲ್ಲಿ ಭಯಂಕರವಾಗಿ, ಓಕೆನಾ, ತುಂಬ ನೆಗೆಟಿವ್ ಆಗಿ ಒಂದು ಅನ್ಯಾಯ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ತುಂಬ ನೆಗೆಟಿವ್ ಆಗಿ ಒಂದು ಅನ್ಯಾಯ ನಡೆದಿದೆ. ಸೊ ಆ ಅನ್ಯಾಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಬಟ್ ಅದು ಕಂಪ್ಲೀಟ್ ಆಗಿಲ್ಲ ಅನ್ನೋ ಥರ ಹೇಳಿಸ್ತಾ ಇದ್ದಾರೆ, ಓಕೆನಾ? ಇವಾಗ ಏನಾಗ್ತಾ ಇದೆಯಂತೆ ಅಂದರೆ ಆ ಅನ್ಯಾಯ ಮಾಡಿರೋರ್ಗು ಹೆದರಿಕೆ ಆಗ್ತಾ ಇದೆ. ದೇ ಆರ್ ಶಿವರಿಂಗ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಅಷ್ಟು ಭಯ ಪಟ್ಕೋತಾ ಇದ್ದಾರೆ. ಆದರೆ ನಿಮ್ಮ ಎಗೇನ್ಸ್ಟಾಗಿ ಯಾರು ಏನು ಅನ್ಯಾಯ ಮಾಡಿದ್ರು, ಸೊ ಅವರು ಕೂಡ ಇವಾಗ ಅಷ್ಟೇ ಭಯ ಪಟ್ಕೋತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ? ಅವರ ಮಾತಾ ಕಾಳಿ ಯಾವ ಥರ ಅಂತಂದರೆ, ನೀವು ಯಾವ ರೂಪದಲ್ಲಿ ಪ್ರೇ ಮಾಡ್ತೀರಾ ಆ ರೂಪದಲ್ಲಿ ಬರ್ತಾರೆ, ಆಯಿತಾ? ಅಂದರೆ ಹೇಗೆ ಹೇಳಬೇಕಂದ್ರೆ, ಲೈಕ್ ನಿಮ್ಮ ಶತ್ರುಗಳು ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಹೇಟರ್ಸ್ ಅಂದ್ಕೊಳ್ಳಿ, ಏನಾದರೂ ಆ ಥರ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಮಾತಾ ಕಾಳಿನ ನಂಬಿದ್ದೀರಾ ಅಂತಂದರೆ, ಓಕೆನಾ, ಡೆಫಿನೆಟ್ಟಾಗಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ, ನಿಮಗೇ ಗೊತ್ತಾಗಲ್ಲ, ಆ ಥರ ಅವರು ಮುಂದೆ ನಿಂತ್ಕೊಂಡಿರ್ತಾರೆ, ಆಯಿತಾ? ಮಾತಾ ಮುಂದೆ ನಿಂತ್ಕೊಳ್ತಾರೆ. ಅಂದರೆ ಮಕ್ಕಳನ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ತಾರೆ, ಆಯಿತಾ? ನಾವು ಮಕ್ಕಳು ಅಂತಂದರೆ ನಾವು ಯಾವ ಥರ ಕೇರ್ಫುಲ್ಲಾಗಿ ಯಾವ ಥರ ನೋಡ್ಕೋತೀವಿ, ಯಾವ ಥರ ನರ್ಚರ್ ಮಾಡ್ತೀವಿ, ಯಾವ ಥರ ಬೆಳೆಸ್ತೀವಿ, ಅದೇ ಥರ, ಓಕೆನಾ? ಇದು ಸುಳ್ಳಲ್ಲ. ಅದೇ ಥರ ಮಾತೆ ಬಂದು ನಿಂತ್ಕೊಂಡ್ರು ಅಂತಂದರೆ ಅಷ್ಟೇ, ಆಯಿತಾ? ನಂಬೇಕಷ್ಟೇನೆ, ಆಯಿತಾ? ಅಂದರೆ ನಿಮ್ಮ ಗುರುಗಳು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವ್ರನ್ನ ಮನಸ್ಫೂರ್ತಿಯಾಗಿ ನಂಬಿ, ಓಕೆನಾ? ನಂಬಿಕೆ ಅನ್ನೋದು ಒಂದು ಬಂತು ಅಂತಂದರೆ ಏನೂ ತೊಂದರೆ ಆಗೋದಿಲ್ಲ, ಆಯಿತಾ? ಮಾತಾ ಅದೇ ಹೇಳ್ತಾ ಇರೋದು. ಹೇಳ್ತಾ ಇದ್ದಾರೆ, ದ ಟೆರಿಬಲ್ ಈಸ್ ಆಲ್ಸೋ ಸ್ಕೇರ್ಡ್ ಅಂತ ಹೇಳ್ತಾ ಇದ್ದಾರೆ. ಎಂಥ ವರ್ಸ್ಟ್ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ? ಅಷ್ಟು ವರ್ಸ್ಟ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರ ಎನರ್ಜಿ ಗೊತ್ತಿಲ್ಲ. ಸೊ ಅಲ್ಲಿಗೆ ಮಾತೆ ಬಂದಾಗಿದೆ, ಆಯಿತಾ? ಖಂಡಿತ ಅಲ್ಲಿ ಬಂದಿದ್ದಾರೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ಯಾರೆಲ್ಲ ಇಂಥ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ, ಆ ಮಾಡಿರೋರು ಹೆದರ್ಕೋತಾ ಇದ್ದಾರೆ, ಜೊತೆಗೆ ಮಾಡಿಸ್ದವರು ಹೆದರ್ಕೋತಿದ್ದಾರೆ. ದೇ ಆರ್ ಶಿವರಿಂಗ್ ಟೆರಿಬಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಯೋಚನೆ ಮಾಡಬೇಡಿ. ನಂಬಿದ್ದೀರಾ ಅಂತಂದರೆ ಖಂಡಿತ ಯೋಚನೆ ಮಾಡಬೇಡಿ, ಆಯಿತಾ? ನಿಮ್ಮ ಗುರುಗಳು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ನಿಮ್ಮ ಹತ್ರ ಬಂದಿದ್ದಾರೆ, ನಿಮ್ಮ ಮನೆಯಲ್ಲೇ ಇದ್ದಾರೆ, ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಮುಂದೆ ನಡೀತಾ ಇದ್ದಾರೆ, ನಿಮ್ಮನ್ನು ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ, ಆಯಿತಾ? ಇದು ನಂಬಿದ್ರಷ್ಟೇನೆ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ. ಚಕ್ರ ವಿನಾಶಿನಿ, ಐ ಬ್ರೇಕ್ ದ ಲೂಪ್ ಅಂತಿದ್ದಾರೆ. ಸೊ ಇಲ್ಲಿ ನಾ ಹೇಳಿದ್ನಲ್ವಾ, ಇದು ಇನ್ನೊಂದಷ್ಟು ಎನರ್ಜಿ ಯಾವ ಥರ ಬರ್ತಾ ಇದೆ ಅಂತಂದರೆ, ಅಂದರೆ ಪದೇ ಪದೇ ನಿಮಗೆ ಒಂದು ರೀತಿ ಹಿಂಸೆ ಆಗ್ತಾಯಿತ್ತು, ಪದೇ ಒಂದು ರೀತಿ ತೊಂದರೆಗಳು, ಪದೇ ಅದು ಎಷ್ಟು ಇವತ್ತು ಒಂದು ಪ್ರಾಬ್ಲಮ್ ಮುಗೀತು ಅಂತಂದರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗ್ತಾಯಿತ್ತು. ಆದರೆ ಅದು ರಿಪೀಟೆಡ್ ಆಗಿಯೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ.
ಅಂದರೆ ಈಗ ಅನ್ಯಾಯ ಮಾಡಿದವರೇ ಮತ್ತೆ ಪುನಃ ಅನ್ಯಾಯ ಮಾಡೋದು, ಆಯಿತಾ, ತೊಂದರೆ ಮಾಡಿದವರೇ ಪುನಃ ತೊಂದರೆ ಮಾಡೋದು, ಅಂದರೆ ಆ ರೀತಿ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ, ಆಯಿತಾ. ಅದು ಐ ಬ್ರೇಕ್ ದಟ್ ಲೂಪ್ ಅಂತಿದ್ದಾರೆ. ಆ ಥರ ಯಾವುದು ನಡೀತಾನೇ ಇತ್ತು ನಿಮ್ಮ ಜೀವನದಲ್ಲಿ, ಆಯಿತಾ. ಸೊ ಏನು ನಡೀತಾನೇ ಇತ್ತು ಆ ಥರ ಒಂದಾಗುತ್ತೋ ಅದೇ ಥರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಚಕ್ರ ವಿನಾಶಿನಿ ಅಂದರೆ ಅದೇ ಥರ ಚಕ್ರ, ಅಂದರೆ ನಿಮ್ಮ ಲೈಫಲ್ಲಿ ಯಾವ ಥರ ಆಗ್ಬಿಟ್ಟಿತ್ತು ಪಾಪ ಅಂದರೆ, ಇದು ಯಾರ ಎನರ್ಜಿ ನೀವೇ ತಿಳ್ಕೊಬೇಕು, ಹೀಗಿತ್ತಾ ಫಸ್ಟು ಅಂತ, ಆಯಿತಾ. ಆ ಥರ ಮಾತೆ ಅಲ್ಲಿ ಬಂದು ನೆಲೆಸಿದಾಗಿದೆ, ಆಯಿತಾ. ನಂಬಿದ್ದೀರಾ ಅಂದರೆ ಡೆಫಿನೆಟಾಗಿ, ಆಯಿತಾ. ಮಾತಾ ಕಾರ್ಡ್ಸ್ ಬರ್ತಾ ಇರೋದು ಇದು ಸುಮ್ಮನೆ ಅಲ್ಲ, ಹೇಗಿದ್ದಾರೆ ನೋಡಿ ಆಯಿತಾ. ಸೊ ಇದೇನು ನಡೀತಾ ಇತ್ತು ನಿಮ್ಮ ಜೀವನದಲ್ಲಿ, ಯಾರಾದರೂ ಇರ್ಬೋದು, ಆಯಿತಾ, ಅಥವಾ ನಿಮಗೇ ತಿಳಿದೇನೆ ಇದು ಜನ್ರೇಷನಲ್ ಕರ್ಸ್ ಅನ್ನೋ ಥರನೂ ಇರ್ಬೋದು. ಅಂದರೆ ನಿಮಗೇ ಗೊತ್ತಿಲ್ಲದೇ ನಿಮ್ಮ ಪಿತೃಗಳು ಇರ್ಬೋದು, ಎಲ್ಲರೂ ಅನುಭವಿಸಿರ್ಬೋದು. ಅಂದರೆ ಒಂದು ದುಡ್ಡು ಹಣಕಾಸಿನ ಕೊರತೆ ಇರ್ಬೋದು, ಅಥವಾ ಮನೆಯಲ್ಲಿ ಜಗಳ ಕದನ ಆ ಥರ ಇರ್ಬೋದು, ಅಥವಾ ಏನು ಕೈ ಹಾಕಿದ್ರೂ ಕೆಲಸ ನಡೀದೇ ಇರೋ ಥರ, ಆಯಿತಾ. ಆದರೆ ಅಲ್ಲಲ್ಲೇ ಸ್ಟಾಪ್ ಆಗಬೇಕು ಆ ಥರ. ಅಂದರೆ ಅಂತೂ ಒಂದು ರೀತಿ ಸಂತೋಷ ಅನ್ನೋದು ಇರಬಾರ್ದು, ಆಯಿತಾ. ಆ ರೀತಿ ಒಂದೇನೋ ತೋರಿಸ್ತಾ ಇದ್ದಾರೆ. ಸೊ ಇದು ಇವತ್ತಿಂದಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಅಂದರೆ ನೀವಷ್ಟೇ ಅನುಭವಿಸ್ತಿರೋದಲ್ಲ, ನಿಮ್ಮ ಪಿತೃಗಳು ಕೂಡ ಅನುಭವಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಆ ಜನರೇಷನಲ್ ಆ ಲೂಪ್ ಏನಿತ್ತು, ಅದೇನು ನಡೀತಾ ಇತ್ತು ಚಕ್ರ, ಬರೋದು ಹೋಗೋದು ಒಂದಾಗುತ್ತೋ ಒಂದು ತೊಂದರೆಗಳು, ಅಥವಾ ಅವರವರೇ ತೊಂದರೆ ಮಾಡೋದು, ಅಥವಾ ಮನೇಲಿ ಜಗಳ ಕದನ ಬೇಕಂತ ಏನಾದರೂ ಒಂದು ಆ ಥರ ತೊಂದರೆಗಳು ನಡೀತಿತ್ತು ಅಂತಲೇ ತೋರಿಸ್ತಾ ಇದ್ದಾರೆ, ಓಕೆನಾ. ಸೊ ಅದು ಬ್ರೇಕ್ ಆಗ್ತಾ ಇದೆ, ಅದನ್ನು ಖತಮ್ ಮಾಡ್ತಾ ಇದ್ದಾರೆ ಮಾತೆ, ಆಯಿತಾ. ವಾಟ್ ರಿಪೀಟ್ಸ್ ಈಸ್ ರೆಡಿ ಟು ಬಿ ರಿಲೀಸ್ಡ್ ನೋಡಿ. ಸೊ ಇದು ನನಗೆ ಅದಕ್ಕೆ ತೋರಿಸಿದ್ರು, ಇವತ್ತಿಂದಲ್ಲ ಇದು ಅಂತಲೂ ಹೇಳಿಸಿದ್ರು, ಆಯಿತಾ. ಅಂದರೆ ನಿಮಗೆ ಮಾತ್ರ ಅನುಭವಿಸ್ತಿದ್ದೀರಾ ಅಂದರೆ ಇದು ಬರೀ ನಿಮಗೆ ಮಾತ್ರ ಸೀಮಿತವಾಗಿತ್ತಲ್ಲ, ನಿಮ್ಮ ಪಿತೃಗಳು ಕೂಡ ಅನುಭವಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇದು ನಿಮಗೆ ಗೊತ್ತಾಗುತ್ತೆ ಇವಾಗ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ, ಹೇಗೆ ಇದ್ದೀರಾ. ಸೊ ಅದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು, ಓಕೆನಾ. ಸೊ ಆ ತೊಂದರೆಗಳು ಬಗ್ಗೆ ಮಾತಾಡ್ತಿರೋದು ಮಾತಾ. ಸೊ ಆ ತೊಂದರೆ ಅಥವಾ ಆ ಕಷ್ಟಗಳು ಏನಿತ್ತು, ಅಥವಾ ಇನ್ಯಾರದ್ದೋ ಒಂದು ರೀತಿ ನಿಮ್ಮ ಫ್ಯಾಮಿಲಿಲಿ ಇಂಟರ್ವೆನ್ಷನ್ ಇತ್ತು ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಅಂದರೆ ಭಯಂಕರ ಇಂಟರ್ವೆನ್ಷನ್ನು, ನಿಮ್ಮ ಕಂಟ್ರೋಲ್ ಇತ್ತು, ಓಕೆ, ಎಸ್ ಮಾತಾ, ಕಂಟ್ರೋಲ್ ಇತ್ತು ನಿಮ್ಮ ಮೇಲೆ ಬೇರೆಯವ್ರಿಗೆ. ಸೊ ಅದು ಖತಮ್ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಇನ್ನು ಖತಮ್, ಆಯಿತಾ, ಕ್ಲೋಸ್ ಅಂತ ತೋರಿಸ್ತಾ ಇದ್ದಾರೆ. ಸೊ ವಾಟ್ ರಿಪೀಟ್ಸ್ ಈಸ್ ರೆಡಿ ಟು ಬಿ ರಿಲೀಸ್ಡ್ ಅಂತಿದ್ದಾರೆ. ಸೊ ಇವಾಗ ಏನೇನು ರಿಪೀಟ್ ಆಗ್ತಿತ್ತು ಅದನ್ನೇ, ಸೊ ಮತ್ತೆ ಪದೇ ಪದೇ ಅದೇ ರೀತಿ ಜೀವನ ಆಗೋಗಿತ್ತು, ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಳಿ ಕಟ್ಸ್ ಕಾರ್ಮಿಕ್ ಸೈಕಲ್ಸ್, ಅಯ್ಯೋ ನೋಡಿ, ನಾನು ಶುರು ಓದೇ ಇರಲಿಲ್ಲ ನಾನು ಆ್ಯಕ್ಚುಲಾಗಿ. ಕಾರ್ಮಿಕ್ ಸೈಕಲ್ಸ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನೇನೆಂದರೆ ಯಾರೆಲ್ಲ ಪದೇ ಪದೇ ತೊಂದರೆ ಮಾಡ್ತಾಯಿದ್ರು, ಸೊ ಅವರೆಲ್ಲ ಏನು ಅಂತಂದರೆ ನಮ್ಮ ಜೀವನದಲ್ಲಿ ಇರ್ತಾರೆ, ಆಯಿತಾ. ಏನೂ ಮಾಡೋಕ್ಕಾಗಲ್ಲ, ಯಾತಕ್ಕೆ ಅಂತಂದರೆ ಕಾರ್ಮಿಕಗಳು. ಸೊ ಅವ್ರು ಬರೋದೇ ಒಂದು ರೀತಿ ನಮಗೊಂದು ಪಾಠ ಕಲಿಸೋದಕ್ಕೆ, ಅಥವಾ ನಾವೇನೋ ಒಂದು ಪಾಠ ಕಲಿಯೋದಿರುತ್ತೆ, ಆಯಿತಾ. ನಮ್ಮ ಜೀವನದಲ್ಲಿ ನಾವು ಕಲ್ತಿಲ್ಲ ಅನ್ನೋವರೆಗೂ ಆ ಥರ ಜನಗಳು ಬರ್ತಾನೇ ಇರ್ತಾರೆ. ನೀವು ನಂಬ್ತಿರೋ ಇಲ್ವೋ, ಅದೇ ಥರ ಜನ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಇಲ್ಲೇನೋ ಒಂದು ಪ್ರಾಬ್ಲಮ್ ಇತ್ತು, ಸದ್ಯ ಸಾಲ್ವ್ ಆಯಿತು ಅನ್ಕೋತೀರಾ, ಮತ್ತು ಇನ್ನೊಂದು ಕಡೆ ಅದೇ ಪ್ರಾಬ್ಲಮ್ ಬರುತ್ತೆ, ಇನ್ಯಾರೋ ಮತ್ತು ಅದೇ ಥರ ತೊಂದರೆ ಮಾಡ್ತಾರೆ, ನಿಮಗೇ ಗೊತ್ತಾಗೋದಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ. ಸೊ ಬಟ್ ಬೇರೆ ಇನ್ಯಾರೋ ಮಾಡ್ತಾರೆ, ಯಾರು ಹೊರಗ್ನವ್ರು ಇಲ್ವಾ, ಮನೆಯವರೇ ಶುರು ಆಗೋಗ್ಬಿಡುತ್ತೆ. ಲೈಕ್ ಯಾವ ಥರ ಅಂತಂದರೆ, ಲೈಕ್ ಇದೇನಿದು ಇದೇ ಥರ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಇಲ್ಲ ಅವ್ರ ಹತ್ರ ಜಗಳ ಆಯಿತು ಅಂತಂದರೆ ಇವ್ರು ಶುರು ಮಾಡ್ತಾ ಇದ್ದಾರೆ ಜಗಳ, ಮನೆಗೆ ಬಂದರೂ ಜಗಳ, ಹೊರಗಡೆ ಹೋದರೂ ಜಗಳ, ಸುಮ್ಮನೆ ಅನ್ಯಾಯವಾಗಿ ಜಗಳ ಮಾಡ್ತಾರೆ ಜನ, ಯಾಕೆ ಅಂತ ಗೊತ್ತಾಗಲ್ಲ. ಸೊ ಇದೆಲ್ಲ ಕಾರ್ಮಿಕ್ ಪೀಪಲ್. ಅಂದರೆ ನಿಮಗೊಂದು ಅರ್ಥ ಆಗಬೇಕು, ನಿಮಗೆ ಒಂದು ಅದರಿಂದ ಏನೋ ಒಂದು ಪಾಠ ಕಲಿಯೋದಿರುತ್ತೆ, ಆಯಿತಾ. ಇವಾಗ ನೀವು ಆ ಪಾಠ ಕಲ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏನಿರ್ಬೋದು ಪಾಠ ಅಂತಂದರೆ, ಇವಾಗ ಹೊರಗಿನಿಂದ ನಿಮಗೆ ಆಗ್ತಾ ಇತ್ತು ಪ್ರಾಬ್ಲಮ್, ಅರ್ಥ ಆಯ್ತಾ. ಇವಾಗ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಈ ಕಾರ್ಡಲ್ಲಿ ಎಸ್ಪೆಷಲಿ ನಿಮಗೆ ಹೊರಗಡೆಯಿಂದ ತೊಂದರೆ ಜಾಸ್ತಿ ಆಗ್ತಾಯಿತ್ತು, ಆಯಿತಾ. ಸೊ ಇವಾಗ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದರೆ, ನೀವು ಎಷ್ಟು ಬೌಂಡ್ರಿ ಹಾಕಬೇಕು, ನಿಮ್ಮನ್ನು ನೀವು ಯಾವ ಥರ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಯಾರಾದರೂ ಒಂದು ನೋವು ಕೊಟ್ಟರು ಅಂತಂದರೆ ಎಷ್ಟು ಮಟ್ಟಿಗೆ ಮನ್ಸಿಗೆ ತೊಗೋಬೇಕು, ಅದನ್ನು ಎಷ್ಟು ಕೊರಗಬೇಕು. ಈಗ ಮುಂಚೆ ಏನಾಗುತ್ತೋ ನಿಮಗೆ
ಯಾರಾದ್ರು ಏನಾರು ಅಂದ ತಕ್ಷಣ ಆಯಿತಾ, ಸೊ ಅಷ್ಟು ಮನ್ಸಿಗೆ ತೊಗೊಂಡು ಸಂಕಟ ಪಡ್ತಾ ಇದ್ರಿ ಅಂತ ತೋರಿಸ್ತಾ ಇದ್ದಾರೆ ಮುಂಚೆ, ಆಯಿತಾ. ಆದರೆ ಇವಾಗ ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರುಗಳು ಎಷ್ಟೇ ಆದರೂ ಕಾರ್ಮಿಕಗಳು, ಅವ್ರು ಇರೋದೇನೆ ಈ ಥರ ತೊಂದರೆ ಕೊಡ್ತಾರೆ. ಸೊ ನನ್ನನ್ನು ನಾನು ಸೇಫ್ ಗಾರ್ಡ್ ಹೇಗೆ ಮಾಡ್ಕೋಬೇಕು, ನಾನು ಸೇಫಾಗಿ ಯಾವ ಥರ ಇಟ್ಕೋಬೇಕು, ನನ್ನ ಎನರ್ಜಿ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇದು ಏನಂತಂದರೆ ಇದು ಈಗ ಗೊತ್ತಿದ್ದೂ ಇದು ಎಲ್ಲರೂ ಇರ್ಬೋದು, ಆಯಿತಾ. ನಿಮ್ಗೆ ತೊಂದರೆ ಆಗ್ತಿದೆ ಅಂತಂದರೆ ಎಲ್ಲಾದರೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲ ನಿಮಗೆ ಆಫೀಸ್ ಅಂತ ತೊಗೊಳ್ಳಿ, ಅಥವಾ ಮನೆ ಅಂತ ತೊಗೊಳ್ಳಿ, ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಇರ್ಬೋದು, ಆಯಿತಾ. ಇಲ್ಲ ನೈಬರ್ಸ್ ಇರ್ಬೋದು. ಸಡನ್ನಾಗಿ ಎಲ್ಲಿಂದನೋ ಎಲ್ಲೋ ಹೋಗ್ತೀರಾ, ಅಲ್ಲೊಂಥರ ಒಂದು ತಲೆನೋವು ಶುರುವಾಗ್ಬಿಡ್ತಾ ಇತ್ತು. ಅಂದರೆ ಒಂದಾಗುತ್ತೋ ಒಂದು ರಿಪೀಟ್ ಆಗ್ತಾನೇ ಇರೋದು ಎಲ್ಲೋ ಒಂದು ಕಡೆ. ನೀವು ಇವತ್ತೊಂದು ದಿವಸ ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ ಇರಲಿಲ್ಲ ಮುಂಚೆ. ಸೊ ಅದನ್ನು ಹೇಳ್ತಾ ಇದ್ದಾರೆ. ನಿಮಗೆ ಆ ಥರ ಯಾಕೆ ಆಗ್ತಾಯಿತ್ತು ಅಂತಂದರೆ ನೀವೊಂದು ಪಾಠ ಕಲಿಯೋಕ್ಕಿತ್ತು. ಸೊ ಇವಾಗ ಆ ಪಾಠ ಕಲ್ತಿದ್ಯಾ ನೀನು. ಪಾಠ ಅದೇ ಹೇಳಿದಾಗೆ ಒಂದು ನೀವು ಬೌಂಡ್ರಿ ಹೇಗೆ ಹಾಕಬೇಕು, ನಿಮ್ಮ ಎನರ್ಜಿನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು. ಈಗ ಬೇರೆಯವ್ರು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ, ಆಯಿತಾ, ಗೊತ್ತಾಯ್ತಾ ನಿಮಗೆ ತೊಂದರೆ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಎಷ್ಟು ಮಟ್ಟಿಗೆ ನೀವು ವಾಪಸ್ ಫೈಟ್ ಮಾಡೋಕ್ಕೆ ಪ್ರಯೋಜನ ಇಲ್ಲ, ಆಯಿತಾ. ಫೈಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಏನಾಗುತ್ತೆ ಅಂದರೆ ನೀವು ಒಂದು ಹೇಳಿದ್ರೆ ಕೌಂಟರ್ ಇನ್ನೊಂದು ಕೊಡ್ತಾರೆ, ಇನ್ನೊಂದು ಕೌಂಟರು, ಅದು ಬರೀ ಇದೇ ಆಗೋಗುತ್ತೆ. ಸೊ ಇವಾಗ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಎನರ್ಜಿನ ವೇಸ್ಟ್ ಮಾಡಬಾರ್ದು ಅನ್ನೋ ಥರ, ಆಯಿತಾ. ಆ ಥರ ಎನರ್ಜಿ ತೋರಿಸ್ತಾ ಇದ್ದಾರೆ. ಸೊ ತುಂಬ ಕಾಮ್ ಆಗಿದ್ದೀರಾ ಇವಾಗ. ಜಾಸ್ತಿ ಅತಿಯಾಗಿ ಹೊರಗಡೆ ಏನು ನಡೀತಾ ಇದೆ, ಆಯಿತಾ, ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ನಿಮ್ಮನ್ನು ನೀವು ಕೂಲಾಗಿ ಇಟ್ಕೋತಾ ಇದ್ದೀರಾ. ನಿಮಗೆ ಅರ್ಥ ಆಗಿದೆ ಇವಾಗ ಇದು ಇದು ಕಾರ್ಮಿಕ್, ಆಯಿತಾ. ಅಂದರೆ ಯಾವುದೋ ಜನ್ಮದ ಪ್ರಾಬ್ಲಮ್ಗಳು ಈ ಥರ ಯಾವುದೋ ಒಂದು ರೀತಿ ಬಂದು ಬರ್ತಾ ಇತ್ತು ನಿಮಗೆ. ಸೊ ಇದು ಬರೀ ನಿಮ್ಮಂತ ಮಾತ್ರ ಅಲ್ಲ, ಇದು ನಿಮ್ಮ ಪೂರ್ವಜರು ಕೂಡ ಅನುಭವಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಆ ಸೈಕಲ್ ಮುರಿತಾ ಇದ್ದೀನಿ ಅಂತ ಮಾತೆ ಕಾಳಿ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು, ಆಯಿತಾ. ಸೊ ಏನಾದರೂ ವಾಟ್ ಕಮ್ಸ್ ಅಗೈನ್ ಆ್ಯಂಡ್ ಅಗೈನ್ ಈಸ್ ಅ ಡೋರ್, ನಾಟ್ ಅ ಪ್ರಿಸನ್ ನೋಡಿ. ಸೊ ವಾಟ್ ಕಮ್ಸ್, ಇವಾಗ ಏನು ಕಲಿಬೇಕಿತ್ತು ನೀವು ಪಾಠ ಅಂತ ಹೇಳಿಸಿದ್ರು ಗೊತ್ತಾ, ಅದನ್ನೇ ನೋಡಿ ಹೇಳ್ತಾ ಇದ್ದಾರೆ. ವಾಟ್ ಕಮ್ಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ಅದೇ ಮತ್ತೆ ರಿಪಿಟೇಟಿವ್ ಅದೇ ಬರೋದು, ಅದೇ ಆಗೋದು, ಅದೇ ತೊಂದರೆ ಬರ್ತಾಯಿತ್ತು. ನಿಮಗೆ ಅರ್ಥನೇ ಆಗ್ತಿರ್ಲಿಲ್ಲ ಯಾಕೆ ಈ ಥರ ಆಗ್ತಾಯಿದೆ, ಯಾಕೆ ಈ ಥರ ಜನ ಹಿಂಗೆ ಮಾಡ್ತಾರೆ, ಅಥವಾ ಯಾಕೆ ಈ ಥರ ಕಷ್ಟಗಳು ಬರ್ತಾಯಿದೆ, ನನಗೇ ಯಾಕೆ ಈ ಥರ ಕಷ್ಟ ಬರ್ತಾಯಿದೆ, ನನ್ನ ಲೈಫಲ್ಲೇ ಯಾಕೆ ಈ ಥರ ತೊಂದರೆ ಬರ್ತಾಯಿದೆ, ಬೇರೆಯವರೆಲ್ಲ ಇಷ್ಟು ಆರಾಮಾಗಿದ್ದಾರಲ್ಲ, ನನಗೆ ಯಾಕೆ ಈ ಥರ ಅನುಭವಿಸ್ಬೇಕು ನಾನು ಅಂತ ನೀವು ಅಷ್ಟು ಅನುಭವಿಸಿದ್ದೀರಾ, ಅರ್ಥ ಆಯ್ತಾ. ಸೊ ಇದನ್ನು ಮಾತೇ ಹೇಳ್ತಾ ಇದ್ದಾರೆ, ನಿನಗೆ ಒಂದು ಪಾಠ ಕಲಿಯೋದಿತ್ತು ಅದರಲ್ಲಿ. ಸೊ ಅದನ್ನು ಒಂದು ಡೋರ್ ಥರ, ಅಂದರೆ ಅದೊಂದು ಓಪನಿಂಗ್ ಆಯಿತು ನಿಂಗೆ ಅರ್ಥ ಮಾಡಿಕೊಂಡೆ ನೀನು. ಸೊ ಇದೊಂದು ಪಾಠ, ಭಯಂಕರ ಪಾಠ ಕಲ್ತಿದ್ಯಾ ನೀನು ಅಂತ ಮಾತಾ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಆ ಥರ ಯಾರಾದ್ರು ತೊಂದರೆ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಹೇಳ್ತೀನಿ, ಅತಿಯಾಗಿ ಅದನ್ನು ಅವ್ರು ಏನು ಹೇಳಿದ್ರು ಅದನ್ನು ನೀವು ಮನಸ್ಸಿಗೆ ತೊಗೊಂಡು ಕೊರಗಬಾರ್ದು ಫಸ್ಟು, ಓಕೆನಾ. ಯಾಕೆ ಅಂತಂದರೆ ಅವರು ಮನಸ್ಥಿತಿ ಯಾವ ಥರ ಇರುತ್ತೆ, ಅವರು ಮಾತಾಡಿರ್ತಾರೆ ಅಥವಾ ಅಂದಿರ್ತಾರೆ, ಬಿಟ್ಟುಬಿಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಅದನ್ನು ಬಿಟ್ಟು ಫರ್ಗಿವ್ ಮಾಡಿ, ಓಕೆನಾ. ಫರ್ಗಿವ್ ಮಾಡಿಬಿಡಿ. ನಿಮ್ಮ ಲೈಫ್, ನಿಮ್ಮ ಜೀವನ ಮುಂದುವರ್ಸೋಕ್ಕೆ ನೀವೇನು ಮಾಡಬೇಕು ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಆ್ಯಂಡ್ ಆ ಥರ ಒಂದು ಲೂಪ್ ಇತ್ತು ಅಂದರೆ, ಆ ಥರ ಒಂದು ಸೈಕಲ್ ಇತ್ತು ನಿಮ್ಮ ಲೈಫಲ್ಲಿ ಅಂದರೆ, ಇದೇ ಥರ ಬರೋದು ಅದೇ ತೊಂದರೆಗಳು, ಅದೇ ನೋವು, ಅದೇ ಕಷ್ಟಗಳು, ಅದನ್ನು ತೆಗೆದಾಕ್ತಿದ್ದೀನಿ ಅಂತೀರ. ಬ್ರೇಕಿಂಗ್ ಅಂತಿದ್ದಾರೆ. ಸೊ ಬ್ರೇಕ್ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಪೂರ್ವಜರು ಕೂಡ ಅನುಭವಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಇತ್ತಾ ಅಂತಂದರೆ, ಆ್ಯಂಡ್ ಇನ್ನೊಂದು ಇರ್ಬೋದು ಲೈಕ್ ಪಾವರ್ಟಿ, ಓಕೆನಾ. ಏನು ಮಾಡೋದು, ಹಣಕಾಸು ನಿಲ್ಲಲ್ವಲ್ಲ ಅಂತ. ಇವತ್ತೇನೋ ಒಂದು ದುಡ್ಡು ಬಂತು, ಮತ್ತೆ ಖರ್ಚಾಗೋಯ್ತು. ಏನೋ ಎಷ್ಟೋ ಲಕ್ಷ ಬಂದಿರ್ಬೋದು, ಈ ನಿಮಗೆ ಗೊತ್ತಿಲ್ಲದೆ ಖರ್ಚಾಗೋಡುತ್ತೆ, ಆಯಿತಾ. ಎಲ್ಲೋ ಒಂದು ಲಾಸ್ ಆಗೋಯ್ತು, ಅಥವಾ ಏನೋ ಒಂದು ಅಂತೂ ಕೈ ಹಿಡ್ತಾ ನಿಂತ್ಕೊಳ್ಳಲ್ಲ ದುಡ್ಡು. ಸೊ ಆ ಥರನೂ ಒಂದು ಚಕ್ರ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಅಂತಿದ್ದಾರೆ, ಓಕೆನಾ. ನೋಡಿ ಬಿತ್ತು ಇನ್ನೊಂದು ಕಾರ್ಡು. ಎಸ್ ಮಾತಾ, ಏನಿದೆ ಇದು, ಮೃತ್ಯು ಭೈರವಿ, ಐ ವಾಕ್ ವಿತ್ ಡೆತ್ ಟು ಟೀಚ್ ಯು ಲೈಫ್ ಅಂತಿದ್ದಾರೆ. ಸೊ ಒಂದೊಂದು ಸಲಕ್ಕೂ ಹೇಗೆ ಆಗೋಗೋದು ಅಂತಂದರೆ, ಎಸ್ ಬಾಬಾ, ಐ ವಾಕ್ ವಿತ್ ಡೆತ್ ಅಂತಾರೆ. ಮಾತಾ ಕಾಳಿ ಸ್ವಯಂ ಮೃತ್ಯು ದೇವತೆ, ಅಂದರೆ ಆ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ ಅವರು, ಆಯಿತಾ, ಮಾತಾ ಕಾಳಿ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ,
ನಾನು ಸಾವಿನ ಜೊತೆನೇ ಓಡಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾತಾ ಕಾಳಿ. ಏನು ಅಂತಂದರೆ, ಇರೋ ಅನ್ಯಾಯಗಳು, ತೊಂದರೆಗಳು, ನೋವು ಏನಿದೆ ಅದನ್ನು ಕಟ್ ಮಾಡಿ ಬಿಸಾಕ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ವೆರಿ ಕ್ಲಿಯರಾಗಿ. ಓಕೆನಾ? ಸೊ ಇಲ್ಲಿ ಯಾರು ನಂಬಿದ್ದೀರಾ ತಾಯಿನ, ಆಯಿತಾ, ಅಥವಾ ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ, ಆಯಿತಾ, ಅವರು ಖಂಡಿತ ಬಂದಿದ್ದಾರೆ. ಖಂಡಿತ ಇಷ್ಟೇ ಹೇಳ್ತಾ ಇರೋದು, ಅವರ ಮಕ್ಕಳು. ಈಗ ನಾವು ಹೇಗೆ ಮಾತಾ ತಾಯಿ ಅಂತ ನಾವು ಸಂಬೋಧನೆ ಮಾಡಿ ನಾವು ಕರೆದು, ಆಯಿತಾ, ಪೂಜೆ ಮಾಡ್ತೀವಿ, ತಾಯಿಗೂ ಅಷ್ಟೇ ಪ್ರೀತಿ ಇರುತ್ತೆ ಮಕ್ಕಳ ಮೇಲೆ, ಅಷ್ಟೇ ಪ್ರೀತಿ ಇರುತ್ತೆ. ಯಾವುದೋ ಒಂದು ರೂಪದಲ್ಲಿ ಬಂದು ಒಂದು ಸಹಾಯ ಸಿಕ್ಕಿದೆ ನಿಮಗೆ, ಆಯಿತಾ. ಎಂಥ ತೊಂದರೆಗಳಿದ್ರೂ ಒಂದೊಂದು ಸಮಯದಲ್ಲಿ ತೊಂದರೆಗಳಿತ್ತು, ತುಂಬ ಇತ್ತು, ಬರೀ ಒಂದಲ್ಲ, ತುಂಬ ತೊಂದರೆಗಳು ರಿಪಿಟೇಟಿವ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಂದು ಹೋಯಿತು, ಬರೋದು ಹೋಗೋದು. ಸೊ ಅಂಥ ಸಮಯದಲ್ಲೂ ಕೂಡ ತಾಯಿ ಇದ್ದರು, ಆಯಿತಾ. ಎಂಥ ನೆಗೆಟಿವಿಟಿನೂ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಈ ಇದರಲ್ಲಿ. ಐ ವಾಕ್ ವಿತ್ ಡೆತ್ ಅಂತ ಹೇಳ್ತಾ ಇದ್ದಾರೆ ಮಾತೆ. ಅಂದರೆ ನಿಮಗೆ ಯಾವುದೋ ಒಂದು ಕ್ರಿಯೆ ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರಾಣ ತೆಗೆಯೋ ಕ್ರಿಯೆ ನಡೀತು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ನಿಮಗೆ ಒಂದು ಅರ್ಥ ಆಗಲಿ ನಿಮಗೆ ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆನೇ ಇದ್ದೆ ನಾನು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂಥ ಒಂದು ಕಷ್ಟ ಬಂದಿತ್ತಾ ನಿಮಗೆ, ಒಂದು ತೊಂದರೆ ಬಂದಿತ್ತಾ? ಸೊ ಅಂಥ ಸಮಯದಲ್ಲೂ ಕೂಡ ತಾಯಿ ಇದ್ದರು ನಿಮ್ಮ ಜೊತೆಗೆ. ಅಂದರೆ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಎವ್ರಿಥಿಂಗ್ ಯು ಫಿಯರ್ ಟು ಲೂಸ್ ಈಸ್ ಆಲ್ರೆಡಿ ಟೆಂಪರರಿ, ಲಿವ್ ಫುಲ್ಲಿ ಅಂತಿದ್ದಾರೆ. ಸೊ ಯಾರು ಇವಾಗ ಏನೋ ಒಂದು ಆರೋಗ್ಯ ವಿಷಯ ತಗೊಳ್ಳಿ, ಅಥವಾ ಅನಾರೋಗ್ಯ ಯಾರಿಗಾದ್ರೂ ಕಾಡ್ತಾ ಇದೆ, ಅಥವಾ ಅವ್ರ ಜೀವನ ಹೇಗಪ್ಪ ಮುಂದೆ ಅನ್ನೋ ಥರ ಭಯ ಇದೆ, ಅಥವಾ ಒಂದು ತುಂಬ ಹೆಲ್ತ್ ತೊಂದರೆ ಆಗಿದೆ, ಓಕೆನಾ, ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರನಾದ್ರು ಇರ್ಬೋದು, ಆಯಿತಾ. ಹೆಲ್ತ್ ವಿಷಯಗಳಲ್ಲಿ ಯಾವುದಾದ್ರೂ ಇರ್ಬೋದು. ಸೊ ಅವರು ಇನ್ನೇನು ಮುಗೀತು ಅವ್ರ ಲೈಫು, ಪ್ರಾಣ ಹೋಗಿಬಿಡುತ್ತೆ ಅಂತ ಟೆನ್ಷನ್ ಆಗ್ತಾಯಿದ್ದೀರಾ? ಟೆನ್ಷನ್ ಆಗಬೇಡ ಅಂತಿದ್ದಾರೆ, ಆಯಿತಾ. ನಾನು ಮೃತ್ಯು ದೇವತೆ ಜೊತೆ ನಾನು ಓಡಾಡ್ತೀನಿ, ನನ್ನ ನಂಬಿದೆಯಾ ನೀನು ಅಂತಂದರೆ ಖಂಡಿತ ಅನ್ಯಾಯ ಆಗಕ್ಕೆ ಬಿಡಲ್ಲ, ಯೋಚನೆ ಮಾಡಬೇಡ ಅಂತಿದ್ದಾರೆ, ಆಯಿತಾ. ನಂಬೇಕಷ್ಟೇ ನೀವು. ಸೊ ಇದು ನಾ ಹೇಳ್ದಂಗೆ ನೆಕ್ಸ್ಟು ಅಮಾವಾಸ್ಯೆ ಒಳಗೆ ಸಿಕ್ತು ನಿಮಗೆ ಅಂತಂದರೆ 100% ನಿಮಗೇನೆ ಇದು ವಿಡಿಯೋ, ಅರ್ಥ ಆಯಿತಾ. ನಿಮ್ಗೆ ಮಾತಾ ಕಾಳಿ ಆಶೀರ್ವಾದ ಅಂದರೆ ಹೇಳಬೇಕಾ, ಜಗಜ್ಜನನಿ, ಆಯಿತಾ. ಸೊ ನೀವು ಏನೆಲ್ಲ ಹೆದರ್ಕೋತಾ ಇದ್ರಿ, ಈಗ ಕೆಲಸ ಅಂತ ತೊಗೊಳ್ಳಿ, ಕೆಲಸದ್ದಿರ್ಬೋದು. ಅಯ್ಯೋ ನನಗೆ ಕೆಲಸ ಹೋಗ್ಬಿಟ್ರೆ ನಾಳೆ ಹೇಗಪ್ಪ ಬದುಕಲಿ ನಾನು, ಅಥವಾ ಮಕ್ಕಳಿಂದ ಈ ಥರ ತೊಂದರೆ ಆಗ್ತಾಯಿದೆ, ನಾನು ಏನಪ್ಪ ಮಾಡಲಿ, ನಾಳೆ ಹೇಗೆ ಬದುಕಲಿ ನಾನು, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಅಥವಾ ಏನು ತೊಂದರೆ ಇರಲಿ, ಅಯ್ಯೋ ದುಡ್ಡು ಕಾಸಿನ ಕಷ್ಟ ಆಗ್ತಾಯಿದೆ, ಅಥವಾ ಇನ್ನೇನಾದ್ರು ತೊಂದರೆ ಇಟ್ಕೊಳ್ಳಿ, ಆಯಿತಾ. ನನ್ನ ಆರೋಗ್ಯನೇ ಚೆನ್ನಾಗಿಲ್ಲ, ನಾನು ಏನು ಮಾಡಬೇಕು, ಹೇಗೆ ಬದುಕಲಿ ನಾನು ಅಂತ ಹೆದರ್ಕೋಬೇಡ ಮಗು ಅಂತಿದ್ದಾರೆ, ಆಯಿತಾ. ಮಾತಾ ಹೇಳ್ತಾ ಇರೋದು ಇದು ಕಾರ್ಡು, ಇದು ಸುಮ್ಮನೆ ಬರ್ತಾ ಇರೋದಲ್ಲ. ನೀವು ಯಾರು ಹೆದರ್ಕೋತಾ ಇದ್ದೀರಾ, ಕಿತ್ತು ಬಿಸಾಕ್ತಾರೆ ಭಯನ ಅಂತ ಹೇಳ್ತಾ ಇದ್ದಾರೆ ಮಾತಾ, ಆಯಿತಾ. ನಂಬಿದ್ದೀರಾ ಅಂತಂದರೆ ಡೆಫಿನೆಟ್ಟಾಗಿ ನಂಗೆ ಗೊತ್ತು ಆ ಥರ ಯಾವ ಥರ ಆಗ್ಬಿಡುತ್ತೆ ಒಂದೊಂದು ಸಲ ಪರಿಸ್ಥಿತಿ ಅಂತಂದರೆ, ಅಷ್ಟು ಕಿತ್ತು ತಿನ್ನೋ ಥರ ಆಗ್ಬಿಡುತ್ತೆ ನಮಗೆ ನಮ್ಮ ಪರಿಸ್ಥಿತಿ, ನಂಗೆ ಅರ್ಥ ಆಗುತ್ತೆ, ಆಯಿತಾ. ಅಷ್ಟು ನೋವಾಗುತ್ತೆ, ಹೇಗಪ್ಪ ಬದುಕೋದು ಅನ್ನೋ ಥರ ಒಂದು ಲೈಫ್ ಬಂದುಬಿಡುತ್ತೆ, ಸಮಯ ಬಂದುಬಿಡುತ್ತೆ. ಬಟ್ ಆದರೂ ಬೇಕು, ಏನು ಬರುತ್ತೆ ಚಾಲೆಂಜಸ್ ತೊಗೊಂಡಿದ್ದೀರಾ ಅಂತ ಅಷ್ಟೇ ಧೈರ್ಯವಾಗಿ ಮುನ್ನುಗ್ಗಿದ್ದೀರಾ. ಬಟ್ ಇಲ್ಲಿ ಏನಂದರೆ ಇದು ರಿಪಿಟೇಟಿವ್ ಆಗಿ ಬಂದಿದ್ದರಿಂದ ನಿಮಗೆ ಏನಾಗುತ್ತೋ ಏನೋ ಅಂತ. ಬಟ್ ಇದು ಒಂದಷ್ಟು ಎನರ್ಜಿ ಬರ್ತಾ ಇರೋದು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಹೆಲ್ತ್ ಇಶ್ಯೂಸಿಂದ ನೀವು ಆಚೆ ಬರ್ತಾರಾ ಅನ್ನೋ ಥರ, ಏನು ಯೋಚನೆ ಮಾಡಬೇಡ ಅಂತಿದ್ದಾರೆ, ಓಕೆನಾ. ಖಂಡಿತ ಒಳ್ಳೆಯದಾಗುತ್ತೆ, 100% ಅದು, ಆಯಿತಾ. ನೀನು ಯಾವುದೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಯಾವುದನ್ನೆಲ್ಲ, ಆಯಿತಾ, ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಇತ್ತು ನಿನಗೆ, ಆಯಿತಾ. ಎವ್ರಿಥಿಂಗ್ ಯು ಫಿಯರ್ ಟು ಲೂಸ್ ಈಸ್ ಆಲ್ರೆಡಿ ಟೆಂಪೊರರಿ ಅಂತಿದ್ದಾರೆ, ಆಯಿತಾ. ಅಂದರೆ ಏನು ಭಯ ಆಯಿತು, ಅಯ್ಯೋ ಕೆಲಸ ಹೋಗ್ಬಿಟ್ರೆ, ಅಥವಾ ಕೆಲಸ ಹೊಟ್ಟೋಗಿರ್ಬೋದು, ಹಣಕಾಸು ನಿಲ್ಲದೆ ಇರ್ಬೋದು, ಅಥವಾ ಮಕ್ಕಳುಗಳಿಂದ ತೊಂದರೆ ಇರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸಿಂದ ತೊಂದರೆ ಇರ್ಬೋದು, ಆಫೀಸಲ್ಲಿ ತೊಂದರೆ, ನೈಬರ್ಸ್ ಜೊತೆ ತೊಂದರೆ, ಎಲ್ಲರೂ, ಆಯಿತಾ. ಈ ಥರ ತೊಂದರೆ ಇದ್ದಿದ್ದರಿಂದ ನಾನು ಹೇಗೆ ಬದುಕಲಿ, ನಾನು ಏನು ಮಾಡಬೇಕು, ನಾಳೆ ಹೇಗೆ ಅನ್ನೋ ಚಿಂತೆ ನಿಮಗೆ ಕಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಅದೆಲ್ಲ ಟೆಂಪೊರರಿ, ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಅದಾಗಲೇ ಹೊಟ್ಟೋಯ್ತು, ಆ ನೋವುಗಳೆಲ್ಲ ಹೋಯಿತು, ತೊಂದರೆಗಳೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ನಾನು
ಅಂತ ಹೇಳ್ತಾ ಇದ್ದಾರೆ. ಇದು ನಂಬೇಕಷ್ಟೇ, ನಂಬಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಇನ್ನೇನು ಹೇಳ್ತಾರೆ ನೋಡೋಣ, ಇನ್ನೇನು ಆಶೀರ್ವಾದ ಕೊಡ್ತಾರೆ ಮಾತಾ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ಇದಂತೂ ಸೂಪರ್ ಕಾರ್ಡ್ ಇದು. ದಗ್ಧ ದರ್ಪ, ಬರ್ನರ್ ಆಫ್ ಅರೋಗೆನ್ಸ್. ಯಾರು ಆಯಿತಾ ಅತಿ ಅದು ಹೆಮ್ಮೆ ಅಂತಲ್ಲ, ಅತಿ ಏನು ಅಂದರೆ ಒಂಥರ ಇವಾಗ ನೋಡಿ, ನಾವು ಏನಾದ್ರು ಒಂದು ಕೆಲಸ ಮಾಡ್ತೀವಿ ಅಥವಾ ಏನೋ ಒಂದು ಸಹಾಯ ಮಾಡ್ತೀವಿ ಅಥವಾ ಏನಾದ್ರು ಇರ್ಬೋದು, ಒಂದು ಕೆಲಸ ಮಾಡ್ತೀವಿ, ಅದೇನು ಮಾಡ್ತೀವಿ ಅಂದರೆ ಒಂದು ಹೆಮ್ಮೆ ಬರುತ್ತೆ. ಅಥವಾ ನಾವು ಒಂದು ಅಚೀವ್ ಮಾಡಿದ್ವಿ ಅಂದ್ಕೊಳ್ಳಿ, ಏನೋ ಒಂದು ಸರ್ಟಿಫಿಕೇಟ್ ಬಂತು, ಒಂದು ಕೆಲಸ ಮಾಡಿದ್ವಿ, ಅಲ್ಲೊಂದು ಪ್ರಮೋಷನ್ ಸಿಕ್ತು, ಅಥವಾ ಇನ್ನೇನೋ ಓದಿದ್ವಿ, ಅದ್ರದ್ದೊಂದು ಸರ್ಟಿಫಿಕೇಟ್ ಸಿಕ್ತು, ಎಸ್ ವಾವ್ ನಾ ಮಾಡಿದೆ ಅಂತ ಬೆನ್ನು ತಟ್ಕೋಬೇಕು. ಬಟ್ ಅದನ್ನೇ ಇಟ್ಕೊಂಡು ಬೇರೆಯವ್ರನ್ನ ಕೀಳಾಗಿ ನೋಡಬಾರ್ದು. ನೀನೇನು ಮಹಾ ಅನ್ನೋ ಥರ ಕೀಳಾಗಿ ನೋಡಬಾರ್ದು. ಸೊ ಇದೇ ಬರ್ತಾ ಇರೋದು, ಆ ಥರ ಒಂದು ದರ್ಪ ತೋರಿಸಿದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಮಾತೆ, ಆಯಿತಾ? ಸೊ ಅಂಥ ದರ್ಪ ತೋರಿಸಿದವ್ರಿಗೆ ಕಿತ್ತು ಬಿಸಾಕ್ತಿರ್ತಾರೆ. ಅವ್ರ ದರ್ಪ ಹೆಂಗೆ ಕಟ್ ಮಾಡಾಕ್ತಾರೆ ಅನ್ನೋದು ನೋಡೋರಂತೆ ನೀವು, ಆಯಿತಾ? ಬರ್ನರ್ ಆಫ್ ಅರಾಗೆನ್ಸ್, ಓಕೆನಾ? ಅತಿಯಾದ ದರ್ಪ ತೋರಿಸಿದ್ದಾರೆ, ಆಯಿತಾ? ಇದು ಎಲ್ಲರೂ ಇರ್ಬೋದು, ನಿಮಗೆ ಗೊತ್ತು, ಆಯಿತಾ? ಸೊ ಅದು ವಾಟ್ ಪ್ರೈಡ್ ಕೆನಾಟ್ ರಿಲೀಸ್ ಐ ವಿಲ್ ಸ್ಟ್ರಿಪ್ ವಿತ್ ಫೈರ್ ಅಂತಿದ್ದಾರೆ. ಯಪ್ಪ, ಒಂದು ನಮ್ಮ ಬಗ್ಗೆ ನಮಗೆ ಒಂದು ಹೆಮ್ಮೆ, ಆಯಿತಾ? ಅದು ಏನು ಯಾವ ಥರ ಹೆಮ್ಮೆ ಜಾಸ್ತಿ ಆಗಿಬಿಡುತ್ತೆ ಅಂತಂದರೆ, ನನ್ನ ಬಿಟ್ಟರಿಲ್ಲ ಅಂತ ಅನ್ನೋ ಥರ ಒಂದು ಅದು ಭಯಂಕರ, ಅದು ತಲೆಗೆ ನೆತ್ತಿಗೆ ಏರ್ಬಿಡ್ತು ಅಂದರೆ ಮುಗಿದೋಯ್ತು, ಆಯಿತಾ? ನಮ್ಮ ಖುಷಿ ಅಥವಾ ನಮ್ಮ ಬಗ್ಗೆ ನಮಗಿರೋ ಹೆಮ್ಮೆ ಯಾವ ಥರ ಇರಬೇಕು ಅಂದರೆ, ಎಸ್ ನಾವು ಇದ್ದೀವಿ ಅಷ್ಟೇ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಯಾವ ಥರ ಮಾತೆ ಅಂದರೆ, ಅವ್ರಿಗೆ ಯಾವ ರೀತಿ ದರ್ಪ ಇತ್ತು ಅಂತಂದರೆ ಅಷ್ಟು ಅರೋಗೆನ್ಸ್ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಅಂದರೆ ನಿಮ್ಮ ಮೇಲೆ ಮಾಡಿರೋ ಅನ್ಯಾಯ, ನಿಮ್ಮ ಮೇಲೆ ತೋರಿಸಿರೋ ದರ್ಪ ಕಿತ್ತು ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸಮಯ ಬಂದಿದೆ, ನಂಬಿ ಅಷ್ಟೇ. ಯಾವ ಥರ ಅಂದರೆ, ಅವ್ರಿಗೇನು ಹೆಮ್ಮೆ ಇತ್ತು, ಆಯಿತು, ಹೆಮ್ಮೆ ಪಡಬೇಕು. ಬಟ್ ಹಾಗೆ ಅಂತ ಬೇರೆಯವ್ರನ್ನ ಅನ್ಯಾಯ ಮಾಡೋಕ್ಕೆ ಹೋಯ್ತಂದರೆ ಬೆಂಕಿಲಿ ಸುಟ್ಟುಬಿಡ್ತೀನಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಮಾತೆ ಕಾರ್ಡ್ ಬಂದಿರೋದು ಇದು, ಬೆಂಕಿಲಿ ಸುಟ್ಟುಬಿಡ್ತೀನಿ ಅಂತಿದ್ದಾರೆ. ಸೊ ನಿಮ್ಮ ಹೇಟರ್ಸ್ ಯಾರಿದ್ರು, ಆಯಿತಾ? ನಿಮ್ಮ ಹೇಟರ್ಸ್ ಯಾರಿದ್ರು, ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ, ಅವ್ರಿಗೊಂದು ಚೇತಾವಣಿ ಕೊಡ್ತಾ ಇದ್ದಾರೆ. ಸಾಕು, ನಿಮ್ಮ ತಲೆಹರಟೆ ಸಾಕು, ನಿಮ್ಮ ದರ್ಪ ತೋರಿಸಿದ ಸಾಕು, ಇದು ನನ್ನ ಮಗು, ಎನಫ್ ಅಂತಿದ್ದಾರೆ. ಇನ್ನೂ ಕೇಳಿಲ್ಲ ಇನ್ನೂ, ಅರ್ಥ ಆಯ್ತಾ? ಬೆಂಕಿಲಿ ಸುಟ್ಟು ಕಿತ್ತು ಬಿಸಾಕ್ಬಿಡ್ತೀನಿ ಅಂತಿದ್ದಾರೆ. ಅವರು ಆಡ್ತಾ ಇರೋ ಇದನ್ನು ಏನು ದರ್ಪ ತೋರಿಸ್ತಾ ಇರೋ ದರ್ಪನ ಬೆಂಕಿಲಿ ಸುಟ್ಟು ಬಿಡ್ತೀನಿ ಅಂತಿದ್ದಾರೆ. ಅಂದರೆ ಇನ್ನೆಷ್ಟರ ಮಟ್ಟಿಗೆ ಅವ್ರು ಅನುಭವಿಸ್ತಾರೆ ಅಂತಂದರೆ, ಓ ಮೈ ಗಾಡ್. ಸೊ ನಾ ಹೇಳ್ತಿದ್ದೀನಲ್ಲ, ಇದು ನಾವೇ ತಂದ್ಕೋತಾ ಇರೋದು ಇದು. ಈ ಥರ ಒಂದು ದರ್ಪ ನಾವೇ ತಂದ್ಕೋತಿರೋದು. ಆ ಥರ ಮಾಡಬಾರ್ದು. ಯಾರಿಗಾದರೂ ಒಂದು ಅನ್ಯಾಯ ಆಗ್ತಿದೆ ಅಥವಾ ನಾವು ಯಾವ ಥರ ಇದ್ದೀವಿ, ಎಸ್ ನಾವಿದ್ದೀವಿ, ಓಕೆನಾ? ಅದನ್ನು ನಾವು ಬೇರೆಯವ್ರ ಮೇಲೆ ಹೇರಬಾರ್ದು. ನಾನು ಈ ಥರ ಇದ್ದೀನಿ, ನನ್ನ ಕಾಲಿಗೆ ಬೀಳೋ ಅಂದರೆ ಏನಿದು ಅನ್ಯಾಯ ಅಲ್ವಾ? ನೀವೇನು ಮಾಡಿದ್ದೀರಾ, ಎಸ್ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು. ಬಟ್ ಇಲ್ಲಿ ತೋರಿಸ್ತಿರೋದು ಯಾವ ಥರ ಅಂತಂದರೆ, ಅತಿಯಾದ ಹೆಮ್ಮೆ ಅಲ್ಲ, ಭಯಂಕರ, ಆಯಿತಾ? ಅವ್ರು ಯಾವ ಮಟ್ಟದಲ್ಲಿ ಆ ಥರ ಒಂದು ಇದನ್ನು ದೌಲತ್ ಅಂತಾರೆ ನೋಡಿ, ದೌಲತ್ತು, ದಿಮಾಕು ತೋರಿಸಿದ್ದಾರೆ ಅಂತಂದರೆ ಅದನ್ನು ಬೆಂಕಿಲಿ ಸುಡ್ತೀನಿ ಅಂತ ಹೇಳ್ತಿದ್ದಾರೆ ಮಾತೆ, ಆಯಿತಾ? ದರ್ಪ ಭಯಂಕರ ತೋರಿಸಿದ್ದಾರೆ, ನಿಮ್ಮ ಮೇಲೆ ಅನ್ಯಾಯ ಮಾಡಿದ್ದಾರೆ. ಇದು ಎಲ್ಲರೂ ಇರ್ಬೋದು, ಆಯಿತಾ? ಇದನ್ನು ಸುಟ್ಟಾಕ್ತೀನಿ, ಬೆಂಕಿಲಿ ಸುಟ್ಟಾಕ್ತೀನಿ ಅಂತಿದ್ದಾರೆ, ಆಯಿತಾ? ಅವರ ದರ್ಪ ಏನಿತ್ತು ತೋರಿಸ್ತಾ ಇದ್ರು ನಿಮ್ಮ ಮೇಲೆ, ಅದನ್ನು ಬೆಂಕಿಲಿ ಸುಟ್ಟಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರಿಗೆ ಏನು ಗೊತ್ತಿಲ್ಲ, ಆಯಿತಾ? ಯೋಚನೆ ಮಾಡಬೇಡಿ, ಗೊತ್ತಾಗುತ್ತೆ. ಈ ಥರ ಒಂದು ಅನ್ಯಾಯ ನಡೆದಿದೆ ಅಂತಂದರೆ 100% ಇದು ಕಾರ್ಡ್ಸ್ ಬರ್ತಾ ಇರೋದು ಸುಮ್ಮನೆ ಎಲ್ಲ, ಮಾತಾ ಕಾಳಿ ಕಾರ್ಡ್ಸು ಇದನ್ನು ಹೇಳಿಸಿದ್ದಾರೆ, ಶುರುಲೇ ಹೇಳಿಸಿದ್ದಾರೆ. ನೆಕ್ಸ್ಟ್ ಬರೋ ಅಮಾವಾಸ್ಯೆ ಒಳಗೆ ನಿಮ್ಮ ಕೈಗೆ ಸಿಕ್ತು ಅಂತಂದರೆ 100% ಇದು ನಿಮ್ಮದೇ ಎನರ್ಜಿ, ಅರ್ಥ ಆಯ್ತಾ? ಸೊ ಯಾರಿಗೆಲ್ಲ ಸಿಗ್ತಾ ಇದೆ ಇದು ವಿಡಿಯೋ, ಕ್ಲೇಮ್ ಮಾಡಿ ಅಷ್ಟೇ, ಓಕೆನಾ? ಎಸ್ ಬಾಬಾ.
ಸ್ವರೂಪ. ಐ ರಿವೀಲ್ ಯುವರ್ ಒರಿಜಿನಲ್ ಫಾರ್ಮ್ ಅಂತಿದ್ದಾರೆ. ಬಿಫೋರ್ ನೇಮ್, ಶೇಮ್, ಟ್ರಾಮಾ, ಈಗೋ, ಯು ಆರ್ ಡಿವೈನ್, ಯು ಸ್ಟಿಲ್ ಆರ್ ಅಂತಿದ್ದಾರೆ. ಓಕೆ, ನೋಡಿ ಕಾರ್ಡಿಂಗಿದೆ ಆಯಿತಾ. ಇಲ್ಲಿ ದರ್ಪ ಎಲ್ಲ ಕಿತ್ತು ಬಿಸಾಕ್ತೀನಿ ಅಂತ ಹೇಳಿದ್ರು. ಈ ಕಾರ್ಡ್ ನೋಡಿದ್ರೆ ಐ ವಿಲ್ ರಿವೀಲ್ ಯುವರ್ ಒರಿಜಿನಲ್ ಫಾರ್ಮ್ ಅಂತ ಹೇಳ್ತಿದ್ದಾರೆ. ನಿನ್ನ ನಿಜವಾದ ರೂಪ ಏನು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಮುಂಚೆ ಇವಾಗ ನಿಮಗೆ ಹೆಸರು ಬಂದಿದೆ ಆಯಿತಾ. ಇದು ಮತ್ತೆ ನನಗೆ ತೋರಿಸ್ತಾ ಇರೋದು ಇದು ನಿಮ್ಮ ಹೇಟರ್ಸ್ಗೆ ಹೇಳೋ ಥರ ಇದೆ ಇದು ಆಯಿತಾ. ಅಂದರೆ ಇವ್ರಿಗೇ ದರ್ಪ ಕಿತ್ತು ಬಿಸಾಕ್ತೀನಿ, ಸುಟ್ಟಾಕ್ತೀನಿ ಅಂತ ಹೇಳಿದ್ರಲ್ವ, ಅವ್ರಿಗೆ ಹೇಳ್ತಾ ಇದ್ದಾರೆ ನಿನಗೆ ಹೆಸರು ಮಾಡಿದ್ಯಾ, ಕೀರ್ತಿ, ಶ್ರೇಯಸ್ಸು, ಅಭಿವೃದ್ಧಿ ಆಯಿತಾ, ಎಲ್ಲ ಪಡ್ಕೊಂಡಿದ್ಯಾ. ಆಯಿತು, ಪಡ್ಕೊಂಡಿದ್ಯಾ, ಅದೇ ಥರ ಇರಬೇಕು ಆಯಿತಾ. ಅಂದರೆ ಒಂದು ರೀತಿ ತಗ್ಗಿ ಬಗ್ಗೆನೂ ಇರಬೇಕು. ಈಗ ಬಂತು ಅಂದ ತಕ್ಷಣ ಏನೋ ಹೇಳ್ತಾರಲ್ಲ ಆ ಥರ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು ಅಂತಾರೆ ನೋಡಿ, ಆ ಥರ ಅತಿಯಾದ ದರ್ಪ ತೋರ್ಸಕ್ಕೆ ಹೋಗಬಾರ್ದು ಆಯಿತಾ. ಅದೇ ನಡೆದಿರೋದಿಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ನಿನ್ನ ಏನೇನು ಅನ್ಯಾಯ ಮಾಡಿದ್ಯಾ, ಏನು ದರ್ಪ ತೋರಿಸಿದ್ಯಾ ಅದನ್ನೆಲ್ಲ ಸುಟ್ಟು ಬಿಸಾಕ್ತೀನಿ, ಸುಟ್ಟು ಹಾಕ್ಬಿಟ್ಟು ನಿನ್ನ ಒರಿಜಿನಲ್ ರೂಪ ಏನು ತೋರಿಸ್ತೀನಿ. ಯಾಕೆ ಅಂತಂದರೆ ನೀನು ಮುಂಚೆನೂ ಕೂಡ ನನ್ನ ಮಗುನೇ ಅಂತಿದ್ದಾರೆ. ಅಂದರೆ ನಿಮ್ಮ ಹೇಟರ್ಸ್ ಹೇಳ್ತಾ ಇದ್ದಾರೆ. ಸೊ ಬಿಫೋರ್ ನೇಮ್, ನೀವು ಏನೇನು ಕಷ್ಟಪಟ್ಟಿದ್ದೀರಾ ಇರ್ಬೋದು, ತೊಂದರೆ ಪಟ್ಟು ಕಷ್ಟಪಟ್ಟು ಒಂದು ಲೆವೆಲ್ಗಿರ್ಬೋದು, ನಿಮ್ಮ ಹೇಟರ್ಸು ಒಂದು ಏನು ಒಂದು ಕೀರ್ತಿ ಪಡೆದಿರ್ಬೋದು, ಒಂದು ಹೆಸರು ಮಾಡಿರ್ಬೋದು, ಏನಾದ್ರು ದುಡ್ಡು ಕಾಸು ಏನೆಲ್ಲ ಮಾಡಿರ್ಬೋದು. ಬಟ್ ಅವರು ಕೂಡ ಅಷ್ಟೇ ತೊಂದರೆ ಅನುಭವಿಸಿದ್ದಾರೆ ಆಯಿತಾ. ಅಷ್ಟೇ ಕಷ್ಟ ಅನುಭವಿಸಿ ಈಗ ಒಂದು ಲೆವೆಲಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ಹೇಟರ್ಸ್ ಯಾರು ನಿಮಗೆ ಗೊತ್ತು. ಸೊ ಅಂದರೆ ನಿಮ್ಮ ಮೇಲೆ ಒಂದು ದರ್ಪ ತೋರಿಸಿದ್ರು, ನಿಮ್ಮ ಹೇಟರ್ಸೋ ಅಥವಾ ಅಲ್ವಾ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮೇಲೆ ನಿಮ್ಮನ್ನು ಕೀಳ ಅನ್ನೋ ಥರ ಒಂದು ಸಮಯದಲ್ಲಿ ನೋಡಿದ್ರು ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಹೇಳ್ತಾ ಇರೋದು ಸ್ಪೆಸಿಫಿಕ್ಕಾಗಿ, ಅವರು ಮುಂಚೆನೂ ಡಿವೈನ್ ನನ್ನ ಮಗುನೇ ಆಯಿತಾ. ಬಟ್ ಇದೆಲ್ಲ ಕೀರ್ತಿ ಯಶಸ್ಸು ಬಂದ ತಕ್ಷಣ ತಲೆಗೆ ಏರ್ಬಿಡ್ತು ಆಯಿತಾ. ತಲೆಗೆ ಏರ್ಬಿಟ್ಟು ಏನಾಯ್ತು ಅಂತಂದರೆ ನಿಮ್ಮ ಮೇಲೆ ದರ್ಪ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕಿತ್ತು ಬಿಸಾಕ್ತೀನಿ, ಜೊತೆಗೆ ನಿನ್ನ ನಿಜವಾದ ರೂಪ ಏನು ಅನ್ನೋದನ್ನು ತೋರಿಸ್ತೀನಿ ಅಂತಿದ್ದಾರೆ ಆಯಿತಾ. ಇದು ಗೊತ್ತಿಲ್ಲ. ಸೊ ಕಾಳಿ ಬ್ರಿಂಗ್ಸ್ ಯು ಹೋಮ್ ಟು ಯುವರ್ ಸೋಲ್ ಎಸೆನ್ಸ್ ಅನ್ಟಚ್ಡ್ ಬೈ ಲೈಫ್ಸ್ ಡಿಸ್ಟಾರ್ಷನ್ಸ್. ಸೊ ಈ ಥರ ಎಲ್ಲ ಒಂದು ಅನ್ಯಾಯ ಏನು ಅನುಭವಿಸಿದ್ದೀರಾ ಆಯಿತಾ, ಈ ಥರ ಎಲ್ಲ ಬೇಕಾಗಿತ್ತು ಅಂತಿದ್ದಾರೆ ನಿಮಗೆ. ಯಾಕೆ ನೀವು ಅನುಭವಿಸ್ಬೇಕಾಯ್ತು, ಯಾಕೆ ನಿಮ್ಮನ್ನು ಈ ಥರ ಒಂದು ಹಿಂಸೆಗೆ ಗುರಿ ಆಯಿತು, ಯಾಕೆ ನಿಮಗೆ ಒಂದು ದರ್ಪ ತೋರಿಸಿದ್ರು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ. ಯಾರಾದರೂ ಇರ್ಬೋದು, ಒಂದು ರೀತಿ ದರ್ಪ ತೋರಿಸಿದ್ರು ನಿಮ್ಮ ಮೇಲೆ. ಯಾತಕ್ಕೋಸ್ಕರ ಈ ಥರ ಮಾಡಬೇಕಾಗಿರಲಿಲ್ಲ. ಬಟ್ ನಿಮಗೇನು ಅಂತಂದರೆ, ನೀವೇನು ನಿಮ್ಮ ಒಳ್ಳೆತನ ಇರ್ಬೋದು, ಅಥವಾ ನಿಮ್ಮ ಆನೆಸ್ಟಿ ಆಯಿತಾ, ನ್ಯಾಯ ನೀತಿ ಧರ್ಮ ಅಂದ್ಕೊಂಡು ನೀವು ಯಾವ ರೀತಿ ನಡೀತಾ ಇದ್ದೀರಾ ಇರ್ಬೋದು, ಅಥವಾ ನಿಮ್ಮ ಒಂದು ಸಹಾಯ ಮಾಡ್ತೀರಾ ಅನ್ನೋ ಥರ ಇರ್ಬೋದು. ನೀವು ಏನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ಆದರೂ ಕೂಡ ಆಯಿತಾ, ನೀವು ಯಾವುದೇ ಥರ ರಿಟ್ಯಾಲಿಯೇಟ್ ಮಾಡಿಲ್ಲ ಅಂದರೆ, ನೀವು ಏನೇ ಈ ಥರ ದರ್ಪ ತೋರಿಸಿದ್ರು ನೀವು ಯಾವುದಕ್ಕೂ ಆಯಿತಾ, ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಂಡಿಲ್ಲ, ನೀವು ಯಾವುದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದು ನಿನ್ನ ನಿಜವಾದ ರೂಪ. ಅದೇ ಹೇಳಿಸ್ತಿದ್ದಾರೆ ಮಾತೆ. ಸೊ ನಿಮ್ಮ ನಿಜವಾದ ರೂಪ ಏನು, ಅವರ ನಿಜವಾದ ರೂಪ ಏನು, ಅಂದರೆ ಯಾರು ನಿಮ್ಮ ಮೇಲೆ ದರ್ಪ ತೋರಿಸಿದ್ರು ಅವರ ನಿಜ ರೂಪ ಏನು, ಅದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಇನ್ನೊಂದು ಕಾರ್ಡ್ ನೋಡೋಣ. ಮಾತಾ ಯಾ ದೇವಿ ಸರ್ವಭೂತೇಷು ಕ್ಷುದ್ರರೂಪೇಣ ಸಂಸ್ಥಿತ, ಐ ಆಮ್ ಹಂಗರ್, ಐ ಆಮ್ ಫೈರ್, ಓಕೆ, ಐ ಆಮ್ ದ ಡಿಸ್ಟ್ರಾಯರ್ ಆಫ್ ಫಾಲ್ಸ್ ಕಂಟೆಂಟ್ಮೆಂಟ್ ಅಂತಿದ್ದಾರೆ. ಓಕೆನಾ. ಸೊ ಇದು ಆ್ಯಕ್ಚುಲಿ ಇದು ಬಂದಿರೋದು, ಈ ಕಾರ್ಡ್ ಕೆಳಗೆ ಬಂದಿದೆ ಆಯಿತಾ. ಇದು ಮೃತ್ಯು ಭೈರವಿ ಅಂತ ಬಂತಲ್ಲ ಕಾರ್ಡು, ಐ ವಾಕ್ ವಿತ್ ಡೆತ್ ಟು ಟೀಚ್ ಯು ಲೈಫ್ ಅಂತ. ಸೊ ಅದ್ರ ಕೆಳಗಿದು ಬಂದಿದೆ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ, ಸೊ ಯಾರೋ ಇಲ್ಲಿ ಈ ಥರ
ಈ ಫಾಲ್ಸ್ ಕಂಟೆಂಟ್ಮೆಂಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಆ ಒಂದು ಏನದು ಒಂದು ದರ್ಪ ತೋರಿಸೋದಾಗಲಿ ಅಥವಾ ಒಂದು ಅನ್ಯಾಯವಾಗಿ ಮಾತಾಡೋದಾಗಲಿ ಏನಾದ್ರು ಇರ್ಬೋದು ಆಯಿತಾ, ಅಥವಾ ಅನ್ನೋದಾಗಲಿ ಅದನ್ನು ಆಯಿತಾ, ಅದನ್ನು ಅವ್ರು ಅನ್ಕೋತಾ ಇರ್ಬೋದು. ಇವಾಗ ನಿಮ್ಮ ಹೇಟರ್ಸ್ ಅಥವಾ ಯಾರು ನಿಮಗೆ ಒಂದು ಈ ರೀತಿ ಒಂದು ದರ್ಪ ತೋರಿಸಿದ್ದಾರೆ, ಅವ್ರು ಅನ್ಕೋತಾ ಇರ್ಬೋದು ನಾನು ಮಾಡಿರೋದು ನಾನು ಅನ್ನೋ ಥರ ಒಂದು ದರ್ಪ ಇದೆ, ಗರ್ವ ಇದೆ. ಅಥವಾ ಅದನ್ನು ಆ ಕಂಟೆಂಟ್ಮೆಂಟ್, ಕಂಟೆಂಟ್ಮೆಂಟ್ ಅಂದ್ರೇನು, ಒಂದು ಸಮಾಧಾನಕರವಾದ ಜೀವನ. ಇದು ಸಮಾಧಾನಕರವಾದ ಜೀವನ ತೋರಿಸ್ತಾ ಇಲ್ಲ. ಅದು ಯಾವಾಗ ತಲೆಗೇರ್ಬಿಡುತ್ತಲ್ವಾ, ಯಾವಾಗ ಒಂದು ದರ್ಪ ಅನ್ನೋದು ತಲೆಗೇರ್ಬಿಡುತ್ತೆ, ಅಷ್ಟೇ ಮುಗೀತು, ಮನುಷ್ಯನ ಲೈಫೇ ಮುಗಿದೋಗುತ್ತೆ. ಅವ್ರಿಗೆ ಆ ಮನುಷ್ಯಂಗೆ ಏನಿರುತ್ತೆ ಅಂತಂದರೆ, ಭಗವಂತ ಕೊಟ್ಟಿರೋದು ಆಯಿತು, ನೀವು ಏನೇ ಎಫರ್ಟ್ ಹಾಕಿದ್ದೀರಾ, ನೀವು ಏನೇ ಕೆಲಸ ಮಾಡಿರ್ಬೋದು, ಒಂದು ಲೆವೆಲಿಗೆ ಬಂದಿರ್ಬೋದು, ಆದರೆ ಅದು ನಿಮ್ಗೆ ಉಳಿಬೇಕಲ್ಲ, ನಿಮಗೆ ಉಳಿದು ನಿಮ್ಮ ಕೈ ಹತ್ತಬೇಕಲ್ಲ. ಎಷ್ಟು ಜನ ನೋಡ್ತಾ ಇದ್ದೀನಲ್ವ, ಈಗ ಎಷ್ಟು ಥರ ಹೇಳ್ಸಿದ್ರು, ಎಷ್ಟು ಥರ ಎಷ್ಟು ದುಡಿದ್ರೂ ಕೈಯಲ್ಲೇನಿಲ್ಲ, ಅಂಥದ್ರಲ್ಲಿ ನಿಮ್ಮ ಕೈಯಲ್ಲಿ ನಿಲ್ತಿದೆ, ನೀವು ಒಂದು ಒಳ್ಳೆಯ ಸ್ಥಿತಿ ಗತಿಲಿ ಇದ್ದೀರಾ ಅಂತಂದಾಗ ಅದ್ರ ಬಗ್ಗೆ ಗರ್ವ ತೋರಿಸೋದೇನಿದೆ? ಅದು ಎಲ್ರಿಗೂ ಆ ಥರ ಇರೋದಿಲ್ಲ ಅಲ್ವಾ. ಆದರೆ ಇಲ್ಲಿ ತೋರಿಸಿದ್ದಾರೆ ಗರ್ವ ಆ ಥರ. ಅದನ್ನು ಐ ಆಮ್ ಹಂಗರ್, ಐ ಆಮ್ ಫೈರ್ ಅಂತಿದ್ದಾರೆ, ನಾನು ಬೆಂಕಿ ಆಯಿತಾ. ಆ ಥರ ಒಂದು ಫಾಲ್ಸ್ ಕಂಟೆಂಟ್ಮೆಂಟ್ ಏನಿದೆ, ನಾನೇ ದುಡ್ಡೊಂದಿದ್ರೆ ಆಯಿತು, ದುಡ್ಡೇ ದೊಡ್ಡಪ್ಪ ಅಂತ ಯಾರು ಅನ್ಕೋತಾ ಇದ್ದಾರೆ, ದುಡ್ಡಿದ್ಬಿಟ್ರೆ ಜೀವನ ಮುಗ್ದೋಯ್ತು, ನಾನು ಫುಲ್ ಆರಾಮಾಗಿ ಖುಷಿಯಾಗಿದ್ಬಿಡ್ತೀನಿ ಲೈಫೆಲ್ಲ ಅಂತ, ತಪ್ಪು ಸುಳ್ಳು ಅನ್ನೋದನ್ನು ಕಟ್ ಮಾಡಿ ಪ್ರೂವ್ ಮಾಡ್ತೀನಿ ಅಂತಿದ್ದಾರೆ ಮಾತೆ ಆಯಿತಾ. ಸೊ ಫಾಲ್ಸ್ ಕಂಟೆಂಟ್ಮೆಂಟ್ ಆ ಥರ ಒಂದಿತ್ತು ಅವ್ರಿಗೆ, ಸಮಾಧಾನಕರವಾದ ಜೀವನ ಯಾವ ಥರ ಅಂತಂದರೆ, ನನ್ನ ಹತ್ರ ದುಡ್ಡಿದೆ, ನಾನು ಇದು ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಗರ್ವ ಪಡೋ ಥರ ಏನೂ ಇಲ್ಲ. ಆ ಗರ್ವ ಏನಿದೆ ಬೆಂಕಿಲಿ ಸುಟ್ಟು ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಜ ರೂಪ ಏನು ನೀನು ನೋಡ್ತೀಯಾ, ಆ ಥರ ಒಂದು ಏನು ತೊಂದರೆ ಆಗಿರ್ಬೋದು, ಬೇರೆಯವ್ರಿಗೆ ಮಾಡಿರ್ಬೋದು, ನಿಮ್ಮ ಹೇಟರ್ಸ್ ಏನು ಮಾಡಿದಾರೆ ಗೊತ್ತಿಲ್ಲ. ಸೊ ಈ ಥರ, ಅಥವಾ ನೀವೇನು ಅನುಭವಿಸಿದ್ದೀರ ಅವರಿಂದ, ಸೊ ಅವರಿಗೆ ಆಯಿತಾ, ಈ ಥರ ಒಂದು ದರ್ಪ ಏನು ತೋರಿಸಿದ್ರು ಅದನ್ನು ಕಿತ್ತು ಬಿಸಾಕ್ತೀನಿ. ಜೊತೆಗೆ ಫಾಲ್ಸ್ ಕಂಟೆಂಟ್ಮೆಂಟ್, ಅವ್ರಿಗೇನು ಸಮಾಧಾನ ಅಂತಂದರೆ ದುಡ್ಡೇ ದೊಡ್ಡಪ್ಪ ಅಂತ ತೋರಿಸ್ತಾ ಇದ್ದಾರೆ. ತುಂಬ ಫಾಲ್ಸ್ ಕಂಟೆಂಟ್ಮೆಂಟ್ ಇದು ಆಯಿತಾ. ಸೊ ಆ ಥರ ನಡೆಯಲ್ಲ ಜೀವನ. ಸೊ ಆ ಥರ ಮಾಡಿದ್ದಾರೆ. ಸೊ ಅದನ್ನು ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾತೆ. ಓಕೆನಾ. ಸೊ ಇಲ್ಲಿ ತನಕ ನೋಡಿ, ಖಂಡಿತ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಮೆಂಬರ್ಶಿಪ್ ಯಾರೆಲ್ಲ ತೊಗೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಸ್ಟೋರ್ಸಿಂದ ಬೈ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಈ ವಿಡಿಯೋ ಸಿಗ್ತಾ ಇದೆ, ಯಾರೆಲ್ಲ ಮ್ಯಾಜಿಕಲ್ ಮೀಡಿಯಾ 279 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ, ನೋಡಿ ಒಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ಅದೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಅದು ಪಾಯಿಂಟ್ಸ್ ಕೂಡ ಸಿಗುತ್ತೆ, ಜೊತೆಗೆ ಜಾಸ್ತಿ ಜನಕ್ಕೂ ಸೇರುತ್ತೆ. ಓಕೆನಾ. ಆ್ಯಂಡ್ ಮತ್ತು ಮೆಂಬರ್ಶಿಪ್ ತೊಗೊಳ್ಳಿ ಆಯಿತಾ. ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ರಿನ್ಯೂ ಮಾಡ್ತಾ ಇರಬೇಕಾಗತ್ತೆ, ಎವ್ರಿ ಮಂತು ರಿನ್ಯೂ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಇದು ಹಾಸ್ಪಿಟಲ್ ಕೇಸಸ್ಸು ಈ ಥರ ಎಲ್ಲ ಬಂದುಬಿಟ್ರು ಅಂತಂದರೆ ಸ್ವಲ್ಪ ಬ್ರೇಕ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದ್ದೀನಿ ನಾನು ಮುಂಚೆನೂ. ಸೊ ಆ ಥರ ಆಗುತ್ತೆ, ಏನು ಮಾಡೋದು. ಸೊ ಓಕೆ. ಸೊ ನೀವೇನಂತಂದರೆ ಖಂಡಿತ ಸ್ಟೇ ಟ್ಯೂನ್ಡ್, ನಗ್ತಾ ಇರಿ. ಓಕೆನಾ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಸೊ ಬೇಜಾರು ಮಾಡ್ಕೋಬೇಡಿ. ಈ ಥರ ಎಲ್ಲ ಒಂದೊಂದು ತೊಂದರೆಗಳಾಗಿತ್ತು, ಆಚೆ ಬರ್ತಾ ಇದ್ದೀರಾ, ಮಾತಾ ಕಾಳಿ ಆಶೀರ್ವಾದ ಆಗಿದೆ. ಓಕೆನಾ. ಸೊ ಇನ್ನೇನು ಹೇಳೋದು. ಓಕೆ. ಸೊ ಸೊ ಮತ್ತೆ ಸಿಗುವ. ಓಕೆನಾ. ಥ್ಯಾಂಕ್ ಯು.